ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಇವತ್ತಿನ ಪ್ರಾರ್ಥನಾ ಅವಧಿಯ ಸಚೇತನ ಚಟುವಟಿಕೆ ವಿಜ್ಞಾನ ವಿಷಯದ ಸರಳ ಪ್ರಯೋಗಗಳು. ಈ ಸರಳ ಪ್ರಯೋಗಗಳನ್ನ ಇವತ್ತಿನ ದಿನ 7ನೇ ತರಗತಿಯ ವಿದ್ಯಾರ್ಥಿಗಳು ತಾವು ಮಾಡ್ಕೊಂಡು ಬಂದಾರ. ಯಾವ ಪ್ರಯೋಗವನ್ನ ಯಾವ ರೀತಿ ಮಾಡ್ತಾರ ಅನ್ನೋದನ್ನ ನಾವೆಲ್ಲರೂ ಏನ್ ಮಾಡೋಣ, ಈಗ ಲಕ್ಷ್ಯ ಕೊಟ್ಟು ನೋಡೋಣ ಮತ್ತ ಕೇಳೋಣ. ಕೇಳ್ತೀರಾ? ನನ್ನ ಹೆಸರು ಪ್ರಿಯಾರ್ಪದ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ಸಚೇತನ ಕಾರ್ಯಕ್ರಮ ಸರಳ ಪ್ರಯೋಗಗಳು. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಪ್ರೋಟೀನ್ ಪರೀಕ್ಷೆ. ಸಾಮಗ್ರಿಗಳು: ಪ್ರಣಾಳ, ಪುಡಿ ಮಾಡಿದ ಆಹಾರ ಪದಾರ್ಥ, ನೀರು, 2 ಹನಿ ತಾಮ್ರದ ಸಲ್ಫೇಟ್, 10 ಹನಿ ಕಾಸ್ಟಿಕ್ ಸೋಡಾ. ಮೊದಲು ಪುಡಿ ಮಾಡಿದ ಆಹಾರ ಪದಾರ್ಥವನ್ನು ಪ್ರಣಾಳದಲ್ಲಿ ಹಾಕಬೇಕು. ನಂತರ ನೀರು ಹಾಕಬೇಕು. ನೀರು ಹಾಕಿದ ನಂತರ ಕಲಿಸಬೇಕು. ನಂತರ 2 ಹನಿ ತಾಮ್ರದ ಸಲ್ಫೇಟ್ ಹಾಕಬೇಕು. ನಂತರ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣ ಹಾಕಿದ ನಂತರ ಕಲಿಸಬೇಕು. ನಂತರ ಪ್ರಣಾಳದಲ್ಲಿರುವ ಆಹಾರ ಪದಾರ್ಥವು ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ಈ ನೇರಳೆ ಬಣ್ಣವು ಪ್ರಣಾಳದಲ್ಲಿರುವ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ದೀಪಾರ್ಪದ್. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲ. ಸಾಮಗ್ರಿಗಳು: ಗ್ಲಾಸ್, ನೀರು, ನಿಂಬೆಹಣ್ಣು. ಗ್ಲಾಸ್ ನೀರಿನಲ್ಲಿ ನಿಂಬೆಹಣ್ಣು ಹಾಕಿದರೆ ಅದು ಮುಳುಗುತ್ತದೆ. ನಿಂಬೆಹಣ್ಣು ತೇಲಬೇಕೆಂದರೆ ಏನು ಮಾಡಬೇಕು? ನಿಧಾನವಾಗಿ ಉಪ್ಪನ್ನು ಹಾಕ್ತಾ ಹೋದಂತೆ ನಿಂಬೆಹಣ್ಣು ಮೇಲಕ್ಕೆ ತೇಲುತ್ತದೆ. ನಿಂಬೆಹಣ್ಣಿನ ಸಾಂದ್ರತೆಗಿಂತ ನೀರಿನ ಸಾಂದ್ರತೆ ಕಡಿಮೆ ಇರುವುದರಿಂದ ನಿಂಬೆಹಣ್ಣು ಮೇಲಕ್ಕೆ ತೇಲುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಭಾಗ್ಯಶ್ರೀ ಶ್ರೀವಂತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಗ್ಲಾಸ್ನಲ್ಲಿ ನೀರು, 1 ಬಟ್ಟಲಿನಲ್ಲಿ ಅರಿಶಿನ ಪುಡಿ, ಇನ್ನೊಂದು ಬಟ್ಟಲಿನಲ್ಲಿ ಸಾಬೂನಿನ ಪುಡಿ, 1 ನಿಂಬೆಹಣ್ಣು. ಒಂದು ಗ್ಲಾಸ್ನಲ್ಲಿ ನೀರು ಇದೆ. ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕಿದಾಗ ನೀರೊಳಗೆ ಅರಿಶಿನ ಹಾಕಿದ್ರೆ ಯಾವ ಬಣ್ಣ ಬರುತ್ತಾ? ಯಾವ ಕಲರ್ ಐತಿದ? ಅರಿಶಿನ ಕಲರ್ ಐತಿಲ್ಲ? ನೀರಿನ ಬಣ್ಣ ಹಳದಿ ಆಯಿತು. ಇದಕ್ಕೆ ಸಾಬೂನಿನ ಪುಡಿಯನ್ನು ಹಾಕಿದಾಗ ಸಾಬೂನ್ ಪುಡಿ ಹಾಕ್ತಾ ನೋಡ್ರಿ, ಬಣ್ಣ ಏನಾಗುತ್ತೆ ಹೇಳ್ಬೇಕು. ಸಾಬೂನಿನ ಪುಡಿಯನ್ನು ಹಾಕಿದಾಗ ನೀರಿನ ಬಣ್ಣ ಕೆಂಪಾಗುತ್ತದೆ. ನಂತರ ನಿಂಬೆಹಣ್ಣನ್ನು
ನಿಂಬೆಹಣ್ಣಿನ ರಸವನ್ನು ಹಿಂಡಿದಾಗ ನಿಂಬೆಹಣ್ಣನ್ನು ಹಾಕಿದಾಗ ಹಳದಿ ಬಣ್ಣಕ್ಕೆ ಬರುತ್ತದೆ. ಇದಕ್ಕೆ ಕಾರಣ ಅರಿಶಿನ ಪುಡಿ ಒಂದು ನೈಸರ್ಗಿಕ ಸೂಚಕವಾಗಿದೆ. ನಿಂಬೆಹಣ್ಣು ಒಂದು ಆಮ್ಲವಾಗಿದೆ. ಸಾಬೂನಿನ ಪುಡಿ ಒಂದು ಪ್ರತ್ಯಾಮ್ಲವಾಗಿದೆ. ಈ ಎರಡು ನಡುವಿನ ರಾಸಾಯನಿಕ ಕ್ರಿಯೆಯಿಂದ ಈ ರೀತಿ ಬಣ್ಣ ಬದಲಾವಣೆಯಾಗುತ್ತದೆ. ಧನ್ಯವಾದಗಳು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ಸಚೇತನ ಕಾರ್ಯಕ್ರಮ ಎಲೆಗಳಲ್ಲಿ ಭಾಷಣ ವಿಸರ್ಜನೆ. ಭಾಷಣ ವಿಸರ್ಜನೆಯು ಸಸ್ಯಗಳಲ್ಲಿ ಬಹಳ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ಭಾಷಣ ವಿಸರ್ಜನೆ ಎಂದರೆ ತಮಗೆ ಹೆಚ್ಚಾದ ನೀರನ್ನು ಆವಿಯಾಗಿ ಮಾರ್ಪಡಿಸಿ ವಿಸರ್ಜಿಸುವ ಈ ಪ್ರಕ್ರಿಯೆಯು ಎಲೆಗಳಲ್ಲಿ ನಡೆಯುವಾಗ ಉಂಟಾಗುವ ಮೇಲ್ಮುಖ ಸುಳಿಯುತ್ತವೆ. ಬೇರುಗಳಲ್ಲಿ ಹೀರಿಕೊಂಡು ನೀರು ಮತ್ತು ಪೋಷಕಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೂ ತಲುಪಿಸಲು ಅನುಕೂಲವಾಗುತ್ತದೆ. ಜೊತೆಗೆ ಈ ಪ್ರಕ್ರಿಯೆಯು ಸಸ್ಯವನ್ನು ತಂಪಾಗಿಡುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಶಿವಾಜಿ ಅಬಾನವರ್. ನಾನು ಮಾಡುತ್ತಿರುವ ಪ್ರಯೋಗ ಜ್ವಾಲಾಮುಖಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ವಿನೆಗರ್, ಸಾಬೂನಿನ ಪುಡಿ, ಸೋಡಾ ಪುಡಿ ಮತ್ತು ಬಣ್ಣ. ಮೊದಲು ಸೋಡಾ ಪುಡಿ ಹಾಕಬೇಕು. ಏನ್ ಹಾಕಿರೋ ಬಾಟ್ಲೊಳಗ? ಆಮೇಲೆ ಸಾಬೂನಿನ ಪುಡಿ ಹಾಕಬೇಕು. ಆಮೇಲೆ ಬಣ್ಣ ಹಾಕಬೇಕು. ಆಮೇಲೆ ವಿನೆಗರ್ ಹಾಕಬೇಕು. ಇದನ್ನು ಮೊದಲು ಕಲಿಸಬೇಕು. ಆಮೇಲೆ ವಿನೆಗರ್ ಹಾಕಿದಾಗ ಇದು ಲಾವಾದಂತೆ ಹೊರಬರುತ್ತದೆ. ವಿನೆಗರ್ ಒಂದು ಆಮ್ಲ ಎಂದರೆ ಹುಳಿ ರುಚಿ ಹೊಂದಿರುವುದನ್ನು ಆಮ್ಲ ಎನ್ನುವರು. ಸಾಬೂನಿನ ಪುಡಿ ಪ್ರತ್ಯಾಮ್ಲ, ಇದು ಕೈ ರುಚಿ ಹೊಂದಿರುತ್ತದೆ. ಇವು ಎರಡು ಕೂಡಿದಾಗ ಲಾವಾದಂತೆ ಹೊರಬರುತ್ತದೆ. ಪ್ರತ್ಯೇಕವಾಗಿ